ಸ್ಯಾಂಡಲ್ವುಡ್ ನಟಿಗೆ ಉದ್ಯಮಿ ಕಿರುಕುಳ ನೀಡಿದಂತಹ ಕೇಸ್ ಏನಿದೆ ಅದರ ತನಿಖೆ ಚುರುಕಾಗಿ ನಡೀತಾ ಇದೆ. ಇವತ್ತು ಠಾಣೆಗೆ ಉದ್ಯಮಿ ಅರವಿಂದ್ ರೆಡ್ಡಿ ಹಾಜರಾಗಲಿದ್ದಾರೆ. ತಮ್ಮ ಹೇಳಿಕೆಯ ಸಂಬಂಧ ದಾಖಲೆಗಳನ್ನು ಆರೋಪಿ ಸಲ್ಲಿಸಲಿದ್ದಾರೆ. ಹಣಕಾಸಿನ ನೆರವು ಹಾಗೆ ಉಡುಗೊರೆ ಇದರ ಸಂಬಂಧ ಅವರು ಏನು ಹೇಳಿಕೆ ನೀಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ನೀಡುವ ಸಾಧ್ಯತೆ ಇದೆ. ಮತ್ತೊಂದು ಕಡೆಗೆ ದೂರುದಾರೆಗೂ ಕೂಡ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ನಡೆಸಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ನಡೆಸಲಾಗಿದೆ. ಸದ್ಯ ಗೋವಿಂದರಾಜನಗರ ಪೊಲೀಸರು 2 ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ವಿರುದ್ಧ ಸಂತ್ರಸ್ತ ನಟಿ ಏನಿದ್ದಾರೆ ಅವರು ದೂರನ್ನು ದಾಖಲಿಸಿದ್ರು. ನನಗೆ ಲೈಂಗಿಕ ಕಿರುಕುಳವನ್ನು ನೀಡಲಾಗಿದೆ ಅಂತೇಳಿ, ಟಾರ್ಚರ್ ಕೊಡಲಾಗಿದೆ ಅಂತೇಳಿ ದೂರನ್ನು ನೀಡಿದರು. ಆ ದೂರಿಗೆ ಸಂಬಂಧಪಟ್ಟಂತೆ ಅರವಿಂದ್ ರೆಡ್ಡಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ನಂತರ ಅವರು ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಹೊರಗೆ ಬಂದಿರುವಂಥದ್ದು. ಹೀಗಾಗಿ ಅವರನ್ನು ವಿಚಾರಣೆಗೆ ಬರುವಂತೆ ಠಾಣೆಗೆ ಸೂಚಿಸಿದ್ದಾರೆ. ಇವತ್ತು ವಿಚಾರಣೆಗೆ ತೆರಳಿ ಠಾಣೆಗೆ ಹಾಜರಾಗಿ ಅರವಿಂದ್ ರೆಡ್ಡಿ ಅವರು ತಾವು ನಟಿಗಾಗಿ ಕೋಟಿಗಟ್ಟಲೆ ಖರ್ಚು ಮಾಡಿದ್ದೇನೆ ಅಂತೇಳಿ ಏನೊಂದು ಆರೋಪ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಕೊಡಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದರ ನಡುವೆ ಗೋವಿಂದರಾಜನಗರ ಠಾಣೆ ಪೊಲೀಸರು ನಟಿಗೂ ಕೂಡ ದೂರು ನೀಡಿರುವಂತಹ ಸಂತ್ರಸ್ತ ನಟಿಗೂ ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಬರುವಂತೆ ಸೂಚನೆ ನೀಡಲಿದ್ದಾರೆ. ನಾಳೆ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ನಟಿಯದ್ದು ವಿಚಾರಣೆ ನಡೆಸಿ ಅವರಿಂದಲೂ ಸಹ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವ ಸಾಧ್ಯತೆಗಳಿರುವಂಥದ್ದು. ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ಕೂಡ ಸಂತ್ರಸ್ತ ನಟಿಗೆ ನಾನು ಕೂಡ ಹಣಕಾಸಿನ ನೆರವು ನೀಡಿದ್ದೆ, ಕಾರನ್ನು ಉಡುಗೊರೆಯಾಗಿ ಕೊಟ್ಟಿದ್ದೆ, ಅವರಿಗೆ ಸಾಕಷ್ಟು ಗಿಫ್ಟ್ಗಳನ್ನು ಕೊಟ್ಟಿದ್ದೆ ಅಂತೇಳಿ ಒಂದು ಹೇಳಿಕೆಯನ್ನು ನೀಡಿದರು. ಬೇಲ್ ಪಡೆದು ಹೊರಗಡೆ ಬಂದ ನಂತರ ಈ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನು ನೀಡಿದರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಹಾಗೆ ಪೊಲೀಸರ ವಿಚಾರಣೆಯ ವೇಳೆ ಕೂಡ ನಾನು ನಟಿಗೋಸ್ಕರ 3-4 ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡಿದ್ದೇನೆ ಅನ್ನೊಂದು ಹೇಳಿಕೆಯನ್ನು ನೀಡಿದ್ರು ಎಂಬ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ತಮ್ಮ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ನಟಿಗೆ ಅವರು ಯಾವ ರೀತಿಯ ಸಪೋರ್ಟನ್ನು ಮಾಡಿದರು, ಫೈನಾನ್ಷಿಯಲ್ ಸಪೋರ್ಟನ್ನು ಮಾಡಿದರು, ಏನೆಲ್ಲ ಗಿಫ್ಟ್ಗಳನ್ನು ಕೊಟ್ಟಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಎದುರು ಇವತ್ತು ಠಾಣೆಗೆ ಹಾಜರಾಗಿ ದಾಖಲೆಗಳನ್ನು ಸಲ್ಲಿಸುವ ಸಾಧ್ಯತೆ ಇದೆ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು. ಇದೇ ವೇಳೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಒಂದು ಕಡೆಗೆ ಇವತ್ತು ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ಠಾಣೆಗೆ ಹಾಜರಾಗಿ ದಾಖಲೆಗಳನ್ನು ಸಲ್ಲಿಸ್ತಾರೆ ಅಂತ, ಮತ್ತೊಂದು ಕಡೆಗೆ ನಟಿ ದೂರುದಾರ ಏನಿದ್ದಾರೆ ಅವ್ರಿಗೂ ಕೂಡ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಅನ್ನೋದು ಏನೆಲ್ಲ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಚಂದ್ರಶೇಖರ್? ಖಂಡಿತವಾಗಿ ನವೀನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಜೊತೆಗೆ ಏನು ಸ್ಯಾಂಡಲ್ವುಡ್ ನಟಿ ಇದ್ದಾರೆ ಇಬ್ಬರಿಗೂ ಕೂಡ ನೋಟಿಸ್ ಕೊಡ್ಲಿಕ್ಕೆ ಸದ್ಯಕ್ಕೆ ಪೊಲೀಸರು ನಿನ್ನೆಯ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹದ್ದು. ನೋಟಿಸ್ ಕೂಡ ಈಗಾಗಲೇ ತಲುಪಿರುವಂತಹದ್ದು. ಇನ್ನು ಇಂದು ಬಹುತೇಕ ಅವರಿಬ್ಬರು ಸಹ ಠಾಣೆಗೆ ಹಾಜರಾಗಿ ಏನು ಅವರ ಬಳಿ ಇರುವಂತಹ ಸಾಕ್ಷಿಗಳನ್ನ ಪೊಲೀಸರಿಗೆ ನೀಡುವಂತ ಎಲ್ಲ ಸಾಧ್ಯತೆ ಇರುವಂತಹದ್ದು. ಯಾಕೆಂತಂದ್ರೆ ಅರವಿಂದ್ ರೆಡ್ಡಿ ಅವರ ಮೇಲೆ ಒಂದು ಗಂಭೀರ ಆರೋಪವನ್ನ ಸದ್ಯಕ್ಕೆ ನಟಿ ಮಾಡಿರುವಂತಹದ್ದು, ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಜೊತೆಗೆ ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ನಾನು ಯಾವುದೇ ರೀತಿಯಾದಂತಹ ಒಂದು ಕಿರುಕುಳವನ್ನ ನೀಡ್ತಾ ಇರಲಿಲ್ಲ. ಜೊತೆಗೆ ನಾವಿಬ್ರು ಕೂಡ ಫ್ರೆಂಡ್ಶಿಪ್ ಅಲ್ಲಿ ಇದ್ವಿ. ಆ ಫ್ರೆಂಡ್ಶಿಪ್ಗೆ ಬೇಕಾಗಿರುವಂತಹ ಎಲ್ಲಾ ಗಿಫ್ಟ್ ಗಳನ್ನ ಕೂಡ ನಾನು ಕೊಡ್ತಾ ಬಂದಿದ್ದೇನೆ. 2023ರಿಂದ ಕೂಡ ನಾನು ಆಕೆಯನ್ನ ಚೆನ್ನಾಗಿ ನೋಡ್ಕೊಂಡಿದ್ದೇನೆ. ಆಕೆಗೆ ಬೇಕಾಗಿರುವಂತ ಎಲ್ಲಾ ವ್ಯವಸ್ಥೆ ಅಂದ್ರೆ ಅವರ ತಮ್ಮನ ಎಂಗೇಜ್ಮೆಂಟ್ ಆಗಿರ್ಬೋದು ಅಥವಾ ಮದುವೆ ಆಗಿರ್ಬೋದು, ಆ ಮನೆಗೆ ಬೇಕಾಗಿರುವಂತ ಏನು ಇಂಟೀರಿಯರ್ ಆಗಿರ್ಬೋದು, ಮನೆಯ ಕೆಲಸಗಳಾಗಿರ್ಬೋದು, ಜೊತೆಗೆ ಕಾರ್ ಗಿಫ್ಟ್ ಅನ್ನ ಕೊಟ್ಟಿರೋದಾಗಿರ್ಬೋದು, ಈ ಎಲ್ಲವನ್ನು ಕೂಡ ಟೈಮ್ಗೆ ಆಕೆಗೆ ಬೇಕಾಗಿರುವಂತ ಎಲ್ಲಾ ವ್ಯವಸ್ಥೆಯನ್ನ ಖುದ್ದು ನಾನೇ ಮಾಡಿದ್ದೇನೆ. ಆಕೆ ನನ್ನ ಜೊತೆಯಲ್ಲಿ ಏನು ಫ್ರೆಂಡ್ಶಿಪ್ ಅಲ್ಲಿ ಇದ್ರು ಆ ಒಂದು ಫ್ರೆಂಡ್ಶಿಪ್ಗೆ ಏನು ವಾಪಸ್ ರಿಟರ್ನ್ ಗಿಫ್ಟ್ ಆಗಿ ನಾನು ಇಷ್ಟೆಲ್ಲ ಮಾಡಿದ್ರು ಸಹ ನನ್ನ ಮೇಲೆ ಈ ರೀತಿಯಾದಂತಹ ಆರೋಪಗಳನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಒಂದು ಆರೋಪವನ್ನು ನಟಿಯ ಮೇಲೆ ವಾಪಸ್ ಮಾಡಿರುವಂತಹದ್ದು ಅರವಿಂದ್ ರೆಡ್ಡಿ ಅವರು. ಹೀಗಾಗಿ ಏನು ಆ ಒಂದು ನಿಟ್ಟಿನಲ್ಲಿ ಈಕೆಯ ಮೇಲೆ ಏನೆಲ್ಲ ಆರೋಪಗಳು ಮಾಡ್ತಾ ಇದ್ದಾರೆ ಅವೆಲ್ಲವೂ ಸುಳ್ಳ, ಸತ್ಯನ, ಅಥವಾ ಏನೆಲ್ಲ ಫೈನಾನ್ಷಿಯಲ್ ಆಗಿ ಟ್ರಾನ್ಸಾಕ್ಷನ್ ಆಗಿದೆ ಅಷ್ಟು ಅಮೌಂಟ್ ಅನ್ನ ಏನು ಯಾವ್ದಾದ್ರ ಬ್ಲಾಕ್ ಮುಖಾಂತರ ಮಾಡಿದಾರ ಅಥವಾ ಚೆಕ್ ಮುಖಾಂತರ ಮಾಡಿದಾರ ಅಥವಾ ಏನಾದ್ರೂ UPI ಮುಖಾಂತರ ಮಾಡಿದ್ದಾರೆ, ಎಷ್ಟೆಲ್ಲ ಟ್ರಾನ್ಸಾಕ್ಷನ್ ಇವರಿಬ್ಬರ ಮಾಡಿದ್ದೆ ನಡೆದಿದೆ ಅನ್ನುವಂತಹದ್ದನ್ನು ಸದ್ಯಕ್ಕೆ ಏನು ಸಾಕ್ಷಿಗಳನ್ನ ಪೊಲೀಸರು ಕೇಳಿರುವಂತಹದ್ದು. ಅದೇ ಪ್ಯಾರಲಲ್ ಆಗಿ ಏನು ನಟಿಗೂ ಕೂಡ ಬಿಲೋ ಮಾಡಿರುವಂತಹದ್ದು. ನಟಿ ಏನು ಆರೋಪ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಏನು ಅರವಿಂದ್ ರೆಡ್ಡಿ ಅವರು ಕಿರುಕುಳ ನೀಡ್ತಾ ಇದ್ದಾರೆ, ಯಾವಾಗಿಂದ ಇವರು ನಿಮ್ಗೆ ಪರಿಚಯ, ಈ ಎಲ್ಲಾ ಮಾಹಿತಿಯನ್ನ
ಏನು ಪೊಲೀಸರು ಪಡ್ಕೊಳ್ಳಿಕ್ಕೆ ಈ ನಟಿಯಿಂದ ಆಕೆಗೂ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟು ಕರೆಸಿರುವಂತಹದ್ದು. ಆಕೆ ಬಂದ್ರೆ ಅಂದ್ರೆ ಈಗ ಠಾಣೆಗೆ ಬಂದ್ರೆ ಎಷ್ಟು ದಿನಗಳಿಂದ ಈ ರೀತಿಯಾದಂತಹ ಕಿರುಕುಳ ಕೊಡ್ತಾ ಇದ್ದಾರೆ, ಯಾವ ರೀತಿಯಾದಂತಹ ಕಿರುಕುಳವನ್ನ ಕೊಡ್ತಾ ಇದ್ದಾರೆ, ಜೊತೆಗೆ ಎಷ್ಟು ದಿನಗಳಿಂದ ನೀವು ಪ್ರಿನ್ಸಿಪಲ್ ಇದ್ರಿ ಅನ್ನುವಂತಹ ಮಾಹಿತಿಗಳನ್ನ ಪಡ್ಕೊಳ್ಳಿಕ್ಕೆ ಪೊಲೀಸರು ಈಗ ಸದ್ಯಕ್ಕೆ ಮುಂದಾಗಿರುವಂತಹದ್ದು. ಯಾಕೆಂತಂದ್ರೆ ಇಬ್ಬರು ಸಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಮತ್ತೆ ಪ್ರತ್ಯಾರೋಪ ಮಾಡ್ತಾ ಇರೋದ್ರಿಂದ ಎರಡೂ ಕಡೆಯಿಂದ ಸಾಕ್ಷಿಗಳನ್ನ ಪಡೆದುಕೊಂಡು ನಂತರ ಪೊಲೀಸರ ತನಿಖೆ ದಿಕ್ಕು ಸಾಗಲಿದೆ. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.